ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಂಟ್ವಾಳ ಕೊಳ್ತಮಜಲು ಸಮೀಪ ಯುವಕನೋರ್ವನ ಬರ್ಬರ ಹತ್ಯೆ. ಕೊಳ್ತಮಜಲು ನಿವಾಸಿ ಅಬ್ದುಲ್ ರಹೀಂ ಮೃತ ದುರ್ದೈವಿ. ಸಾರ್ವಜನಿಕರು ಸರಕಾರದಿಂದ ತಮ್ಮ ಹಕ್ಕುಗಳಿಗಾಗಿ ಕಾಯುವ ಬದಲು ಅವುಗಳನ್ನು ಕೇಳಿ ಪಡೆಯುವಂತಾಗಬೇಕು. ಸಚಿವ OR ಕೇಳು ಹೇಳಿಕೆ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಲ್ ಕೇರಳ ಡ್ರೈವಿಂಗ್ ಸ್ಕೂಲ್ ವರ್ಕರ್ಸ್ ಯೂನಿಯನ್ CITU ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ RTO ಕಚೇರಿಗೆ ಮಾರ್ಚ್ ಹಾಗೂ ಧರಣಿ. ಮುಂದೂಡಲಾಯಿತು ಚಂದ್ರಗಿರಿ ಮೇಲ್ಪರಂಬ್ ಹಾಗೂ ತಂಬ್ ಮೇಲ್ಪರಂ ಸಂಯುಕ್ತವಾಗಿ ಆಯೋಜಿಸುವ ಪಾದೂರ್ ಟ್ರೋಫಿ ಪಂದ್ಯಾವಳಿ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಂಘಟಕರು. ತನಿಮಾ ಕಲಾ ಸಾಹಿತ್ಯ ವೇದಿ ಕಾಸರಗೋಡು ವತಿಯಿಂದ ಭಾಷಾ ಸಂಸ್ಕಾರಂ ಪ್ರತಿರೋಧಂ ಸಂವಾದ ಕಾರ್ಯಕ್ರಮ ಆಯೋಜನೆ. P. ಸುರೇಂದ್ರನ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕರ್ನಾಟಕ ಬಂಟ್ವಾಳ ಕೊಳ್ತಮಜಲು ಸಮೀಪದ ಕಾಂಬೋಡಿಯಾ ಇರಾಕೋಡಿ ಎಂಬಲ್ಲಿ ಯುವಕನೋರ್ವನನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಹಾಗೂ ಓರ್ವನಿಗೆ ಹಲ್ಲೆ ಮಾಡಿದ ಘಟನೆ ಮಂಗಳವಾರ ನಡೆದಿದೆ. ಕೊಳ್ತಮಜಲು ನಿವಾಸಿ ಅಬ್ದುಲ್ ರಹೀಂ ಎಂಬವರಾಗಿದ್ದಾರೆ ಮೃತ ದುರ್ದೈವಿ. ಜೊತೆಗಿದ್ದ ಯುವಕ ಕಲಂದರ್ ಶಾಫಿ ಗಾಯಗೊಂಡಿದ್ದು ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕರ್ನಾಟಕ ಬಂಟ್ವಾಳ ಕೊಳ್ತಮಜಲು ಸಮೀಪದ ಕಾಂಬೋಡಿಯಾ ಈರಾಕೋಡಿ ಎಂಬಲ್ಲಿ ಕೊಳ್ತಮಜಲು ಜುಮ್ಮಾ ಮಸೀದಿ ಕಾರ್ಯದರ್ಶಿ ಪಿಕಪ್ ಚಾಲಕ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಹಾಗೂ ಕಲಂದರ್ ಶಾಫಿ ಮೇಲೆ ಕೊಲೆಯತ್ನ ಮಾಡಿರುವ ಘಟನೆ ಮಂಗಳವಾರ ನಡೆದಿದೆ. ಇವರು ಈರಾಕೋಡಿ ಎಂಬಲ್ಲಿ ಮರಳು ಅನ್ಲೋಡ್ ಮಾಡುತ್ತಿದ್ದ ವೇಳೆ ಬೈಕ್ನಲ್ಲಿ ಆಗಮಿಸಿದ ಇಬ್ಬರು ಏಕಾಏಕಿ ತಲವಾರಿನಿಂದ ಹಲ್ಲೆಗೈದು ಪರಾರಿಯಾಗಿದ್ದಾರೆ. ಪರಿಣಾಮ ಕೊಳತಮಜಲ್ ನಿವಾಸಿ ರಹಿಮಾನ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇನ್ನೋರ್ವ ಗಾಯಾಳು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊಲೆಯತ್ನ ಪ್ರಕರಣ ಸಂಬಂಧ ಸ್ಥಳೀಯ ಇಬ್ಬರು ಸೇರಿ 15 ಮಂದಿಯ ವಿರುದ್ಧ ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದಲ್ಲಿ ಆರೋಪಿಗಳ ಬಂಧನಕ್ಕಾಗಿ ಡಿವೈಎಸ್ಪಿ ವಿಜಯ್ ಪ್ರಕಾಶ್ ನೇತೃತ್ವದಲ್ಲಿ 5 ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ ಎಂದು ತಿಳಿದುಬಂದಿದೆ. ಸದ್ಯ ಪ್ರಕರಣ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಡಿವೈಎಸ್ಪಿ ನೇತೃತ್ವದಲ್ಲಿ ಆರೋಪಿಗಳ ಮಾಹಿತಿ ಕಲೆ ಹಾಕಲಾಗಿದೆ ಎನ್ನಲಾಗಿದೆ. ಈ ಕಾರ್ಯಾಚರಣೆಯನ್ನು ಮಂಗಳೂರು ನಗರ ಸಿಸಿಬಿ ತಂಡ ಮತ್ತು ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಜಂಟಿಯಾಗಿ ನಡೆಸಲಿದ್ದಾರೆ ಎಂದು ಪೊಲೀಸ್ ಮೂಲಗಳು ಮಾಹಿತಿ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೇ 27ರ ಸಾಯಂಕಾಲ 6 ಗಂಟೆಯಿಂದ ಮೇ 30ರ ಸಾಯಂಕಾಲ 6ರವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಸಾರ್ವಜನಿಕರು ಸರಕಾರದಿಂದ ತಮ್ಮ ಹಕ್ಕುಗಳಿಗಾಗಿ ಕಾಯುವ ಬದಲು ಅವುಗಳನ್ನು ಕೇಳಿ ಪಡೆಯುವಂತಾಗಬೇಕು ಎಂದು ಸಚಿವ OR ಕೇಳು ಹೇಳಿದರು. ಕಾಞಂಗಾಡ್ ಬ್ಲಾಕ್ ಪಂಚಾಯತ್ ಮೇಲ್ಬಾರ ಪರಿಶಿಷ್ಟ ಜಾತಿ ಉಪಜಿಲ್ಲೆಯಲ್ಲಿ ಸರಕಾರದ ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಯೋಜನೆಯಡಿ 1 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಞಂಗಾಡ್ ಬ್ಲಾಕ್ ಪಂಚಾಯಿತಿ ಮೇಲ್ಬಾರ ಪರಿಶಿಷ್ಟ ಜಾತಿ ಉಪಜಿಲ್ಲೆಯಲ್ಲಿ ಸರಕಾರದ ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಯೋಜನೆಯಡಿ 1 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಯ ಉದ್ಘಾಟನೆ ನಡೆಯಿತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸಚಿವ OR ಕೇಳು ಉದ್ಘಾಟಿಸಿ ಮಾತನಾಡಿ, ಸಾರ್ವಜನಿಕರು ಸರಕಾರದಿಂದ ತಮ್ಮ ಹಕ್ಕುಗಳಿಗಾಗಿ ಕಾಯುವ ಬದಲು ಅವುಗಳನ್ನು ಕೇಳಿ ಪಡೆಯುವಂತಾಗಬೇಕು ಎಂದು ಹೇಳಿದರು. ഒരു ഉന്നതിക്ക് നമ്മൾ 1 കോടി രൂപ കൊടുക്കും. ആ 1 കോടി രൂപയിൽ ഒതുങ്ങുന്ന രീതിയിലുള്ള പ്രവർത്തനം നമ്മൾ നടത്തുവാണ്. കുറച്ച് GST ഒക്കെ പോകും. 1 കോടി എന്ന് പറയുമ്പോൾ 1 കോടി പൂർണ്ണമായിട്ട് കിട്ടില്ല, നമുക്കറിയാമല്ലോ അല്ലേ. കുറച്ച് GST ഒക്കെ പോയിട്ട് അതിൻ്റെ ബാക്കി പൈസ ഉപയോഗിച്ച് നമ്മൾ ചെയ്യും. നമ്മുടെ സർക്കാർ അല്ലെങ്കിൽ നമ്മുടെ വകുപ്പ് ഒരു വർഷം ഇത്തരത്തിലുള്ള 100 ഉന്നതിയാണ് ഒരു വർഷം എടുക്കുന്നത് കേരളത്തിൽ. നമ്മൾ മനസ്സിലാക്കാൻ വേണ്ടി പറയും, 100 ഉന്നതിയാണ് ഒരു വർഷം നമ്മൾ കേരളത്തിൽ നടപ്പാക്കുന്നത്. കേരളത്തിലെ 140 നിയോജക മണ്ഡലങ്ങളിലായി 100 എണ്ണം. ಶಾಸಕ CH ಕುಂಜಂಬು ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ನಿರ್ಮಿತಿ ಕೇಂದ್ರದ ಪ್ರಧಾನ ವ್ಯವಸ್ಥಾಪಕ EP ರಾಜಮೋಹನ್ ವರದಿ ಮಂಡಿಸಿದರು. ಕಾಞಂಗಾಡ್ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ K ಮಣಿಕಂಠನ್, ಉದುಮಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ P ಲಕ್ಷ್ಮಿ ಮಾತನಾಡಿದರು.
ಉದುಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೆವಿ ಬಾಲಕೃಷ್ಣನ್, ಕಾಂಜಂಗಾಡ್ ಬ್ಲಾಕ್ ಪಂಚಾಯತ್ ಆರೋಗ್ಯ ಕಾರ್ಯ ಸ್ಥಾಯಿ ಸಮಿತಿ ಚೇರ್ಮನ್ ಎಂಕೆ ವಿಜಯನ್, ಉದುಮ ಗ್ರಾಮ ಪಂಚಾಯತ್ ಸದಸ್ಯರಾದ ಸುನಿಲ್ ಕುಮಾರ್ ಮೂಲಾಯಿಲ್, ಎನ್ ಚಂದ್ರನ್, ಪರಿಶಿಷ್ಟ ಜಾತಿ ಜಿಲ್ಲಾ ಸಲಹಾ ಸಮಿತಿ ಸದಸ್ಯ ಚಂದ್ರನ್ ಕೊಕ್ಕಲ್ ಮತ್ತು ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಅಧಿಕಾರಿ ಕೆವಿ ರವಿರಾಜ್ ಸ್ವಾಗತಿಸಿ, ಕಾಂಜಂಗಾಡ್ ಬ್ಲಾಕ್ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಅಧಿಕಾರಿ ಪಿವಿ ಬಶೀರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಲ್ ಕೇರಳ ಡ್ರೈವಿಂಗ್ ಸ್ಕೂಲ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಆರ್ಟಿಒ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಗಿರಿಕೃಷ್ಣನ್ ಉದ್ಘಾಟಿಸಿದರು. ವಾಹನ ಚಾಲಕ ಶಾಲಾ ಕಾರ್ಮಿಕರನ್ನು ನಿರ್ಮೂಲನೆ ಮಾಡುವ ಕಾರ್ಮಿಕ ವಿರೋಧಿ ಕ್ರಮವನ್ನು ಸಾರಿಗೆ ಸಚಿವರು ನಿಲ್ಲಿಸಬೇಕು. ಸರ್ಕಾರ ಪ್ರಸ್ತುತವಿರುವ ಡ್ರೈವಿಂಗ್ ಸ್ಕೂಲ್ಗಳನ್ನು ರಕ್ಷಿಸಬೇಕು. ಪ್ರಸ್ತುತ ಡ್ರೈವಿಂಗ್ ಸ್ಕೂಲ್ಗಳನ್ನು ಅವಹೇಳನ ಮಾಡುವ ಸಚಿವರ ಸುದ್ದಿಗೋಷ್ಠಿಯನ್ನು ನಿಲ್ಲಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಲ್ ಕೇರಳ ಡ್ರೈವಿಂಗ್ ಸ್ಕೂಲ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಆರ್ಟಿಒ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಬಿಸಿ ರೋಡ್ ಪರಿಸರದಿಂದ ಮಾರ್ಚ್ ಆರಂಭಿಸಲಾಯಿತು. ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಾರ್ಚ್ನ ನಂತರ ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಗಿರಿಕೃಷ್ಣನ್ ഉദ്ഘാಟಿಸಿದರು. കേന്ദ്ര ഗവൺമെന്റ് നടപ്പാക്കിയ മോട്ടോർ വാഹന നിയമത്തിന്റെ ഭാഗമായിട്ട് ഡ്രൈവിംഗ് സ്കൂൾ എങ്ങനെ നടത്തണം, ഓരോ ഡ്രൈവിംഗ് സ്കൂൾ നടത്തുന്നതിന് എന്തൊക്കെയാണ് വേണ്ടത്, എങ്ങനെയാണ് വേണ്ടത് എന്നതിനെക്കുറിച്ച് ഇപ്പോൾ പരിഷ്കരിച്ച അല്ലെങ്കിൽ പുതുതായി കൊണ്ടുവന്ന നിയമത്തിൽ പറയുന്നത്, നിലവിൽ നടത്തിക്കൊണ്ടിരിക്കുന്ന ഒരു ഡ്രൈവിംഗ് സ്കൂളും ഇന്ത്യ രാജ്യത്ത് നടപ്പിലാക്കാൻ വേണ്ടി കഴിയില്ല, അല്ലെങ്കിൽ ആ രീതിയിൽ പോയാൽ നടപ്പാക്കാൻ വേണ്ടി കഴിയില്ല. അതിനുവേണ്ട ചില ഭേദഗതികൾ വരുത്തിക്കൊണ്ടാണ് കോർപ്പറേറ്റ് മുതലാളിമാരെ സംരക്ഷിക്കുന്നതിന് വേണ്ടി വൻകിട കുത്തകകൾക്ക് ഈ രംഗത്തെ അവരെ കയ്യിൽ ഏൽപ്പിക്കുന്നതിന് വേണ്ടിയുള്ള തീരുമാനങ്ങളും നയങ്ങളുമാണ് കേന്ദ്ര ഗവൺമെന്റ് എടുത്തിരിക്കുന്നത്. ಆಲ್ ಕೇರಳ ಡ್ರೈವಿಂಗ್ ಸ್ಕೂಲ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಕಾರ್ಯದರ್ಶಿ ಶ್ರೀಜಿತ್ ಪಿವಿ ಅಧ್ಯಕ್ಷತೆ ವಹಿಸಿದ್ದರು. ದಾಸನ್ ಕೆ, ಸುರೇಶ್ ಬಿ, ಸ್ಮಿತಾ ವಿಕೆ, ವಿನೋದ್ ಟಿಕೆ ಎಂಬಿಬ್ಬರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಗುರುಪ್ರಸಾದ್ ಎಸ್ಜಿ ಸ್ವಾಗತಿಸಿ, ಕೋಶಾಧಿಕಾರಿ ಮನೋಹರ್ ಆರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಂದ್ರಗಿರಿ ಮೇಲ್ಪರಂಬ ಹಾಗೂ ತಂಬ್ ಮೇಲ್ಪರಂಬ ಸಂಯುಕ್ತವಾಗಿ ಆಯೋಜಿಸುವ ಎಸ್ಎಫ್ಎ ಅಖಿಲ ಭಾರತ ಸೂಪರ್ ಸೆವೆನ್ಸ್ ಫುಟ್ಬಾಲ್ ಪಂದ್ಯಾವಳಿಯಾದ ಪ್ರಥಮ ಪಾದೂರ್ ಟ್ರಾಫಿ ಪಂದ್ಯಗಳನ್ನು ಮುಂದೂಡಲಾಗಿದೆ. ಪ್ರತಿಕೂಲ ಹವಾಮಾನದಿಂದಾಗಿ ಪಂದ್ಯಗಳನ್ನು ಮುಂದೂಡಲಾಗಿದೆ ಹಾಗೂ ಹವಾಮಾನ ಪರಿಸ್ಥಿತಿ ಸುಧಾರಿಸಿದ ನಂತರ ಪಂದ್ಯಾವಳಿ ಪುನರಾರಂಭಿಸಲಾಗುವುದು ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಾರೀ ಮಳೆಯ ನಂತರ ಜಿಲ್ಲೆಯಲ್ಲಿ ನಿರಂತರವಾಗಿ ರೆಡ್ ಅಲರ್ಟ್ ಘೋಷಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ಜನರು ಮತ್ತು ಆಟಗಾರರ ಸುರಕ್ಷತೆಯ ದೃಷ್ಟಿಯಿಂದ ಮೇಲ್ಪರಂಬ ಪೊಲೀಸರ ಸೂಚನೆಯ ಮೇರೆಗೆ ಪಂದ್ಯಾವಳಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಸಂಘಟಕರು ತಿಳಿಸಿದರು. ಪಂದ್ಯಾವಳಿಯಲ್ಲಿ ಇನ್ನು 2 ಕ್ವಾರ್ಟರ್ ಫೈನಲ್ ಪಂದ್ಯಗಳು, ಸೆಮಿಫೈನಲ್ ಪಂದ್ಯ ಹಾಗೂ ಫೈನಲ್ ಪಂದ್ಯವಿದೆ. ಪಂದ್ಯಾವಳಿಗೆ ಸಂಬಂಧಿಸಿದ ಅಪ್ಡೇಟ್ಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಸೀಸನ್ ಟಿಕೆಟ್ ಹೊಂದಿರುವವರು പന്ത്യാവളി പുനരാരംഭವಾದಾಗ ತಮ್ಮ സീസൺ ടിക്കറ്റുಗಳನ್ನು ಬಳಸಬಹುದು ಎಂದು സംഘടಕರು ತಿಳಿಸಿದರು. 4 വല്യുപ്പമാരെ മക്കളും പേരമക്കളും കൂടി ഏകദേശം 4500ഓളം അംഗങ്ങളുള്ള ഒരു കുടുംബം, 900ഓളം വീടുകളുള്ള ഒരു കുടുംബം, അവരെ ഒന്നിച്ചു കൂട്ടി അതിൻ്റെ കാര്യങ്ങളുമായി മുമ്പോട്ട് പോകാൻ വേണ്ടിയാണ് നമ്മൾ ഉദ്ദേശിച്ചിട്ടുള്ളത്. മറ്റന്നാൾ 28-ാം തീയതിയാണ് ഈ ഒരു കുടുംബ സംഗമം ഞങ്ങൾ തീരുമാനിച്ചിട്ടുള്ളത്. ഇതിൽ തന്നെ നേരത്തെ പറഞ്ഞ പോലെ സൗദി പൗരത്വമുള്ള ആൾക്കാരൊക്കെ നമ്മുടെ കുടുംബത്തിലുണ്ട്. അപ്പോൾ ഒരുപാട് കാര്യങ്ങൾ ഞങ്ങൾ ഈ പരിപാടിയിൽ ഉദ്ദേശിക്കുന്നുണ്ട്. രജിസ്ട്രേഷൻ മുതൽ, ഓൺലൈൻ രജിസ്ട്രേഷൻ മുതൽ മൊത്തം ഈ കുടുംബത്തിലുള്ള മുഴുവൻ ആളുകളുടെയും ഡാറ്റ കളക്ഷൻ ചെയ്തുകൊണ്ട് അതിൻ്റെ എല്ലാ കാര്യങ്ങളും വളരെ കുറ്റമറ്റ രീതിയിൽ ഒരു ഇപ്പോഴത്തെ ആധുനിക രീതിയിലുള്ള രജിസ്ട്രേഷനാണ് നമ്മൾ ഉദ്ദേശിക്കുന്നത്. അതോടുകൂടി തുടങ്ങുന്ന പരിപാടി, അതിൻ്റെ കാര്യപരിപാടികളൊക്കെ അതിൽ വിശദമായി പ്രതിപാദിച്ചിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಟೂರ್ನಮೆಂಟ್ ಚೇರ್ಮನ್ ಜಲೀಲ್ ಕೋಯ, ಪ್ರಧಾನ ಸಂಚಾಲಕ ಅಫ್ಜಲ್ ಸೀಸ್ಲು, ಕೋಶಾಧಿಕಾರಿ ಯೂಸುಫ್ ಮೇಲ್ಪರಂಬ, ಪುರುಷೋತ್ತಮನ್ ಚೆಂಬರಿಕ ಎಂಬಿಬ್ಬರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತನಿಮಾ ಕಲಾ ಸಾಹಿತ್ಯ ವೇದಿ ಕಾಸರಗೋಡು ವತಿಯಿಂದ ಭಾಷಾ ಸಂಸ್ಕಾರಂ ಪ್ರತಿರೋಧಂ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡು ಡಯಲಾಗ್ ಸೆಂಟರ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಲೇಖಕ ಖ್ಯಾತ ವಾಗ್ಮಿ ಪಿ ಸುರೇಂದ್ರನ್ ಉದ್ಘಾಟಿಸಿದರು. ಕಾಸರಗೋಡಿನ ಸಾಹಿತ್ಯ ರಂಗದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಸಕ್ರಿಯವಾಗಿರುವ ಕಾಸರಗೋಡು ತನಿಮಾ ಕಲಾ ಸಾಹಿತ್ಯ ವೇದಿಯ ಆಶ್ರಯದಲ್ಲಿ ಭಾಷೆ, ಸಂಸ್ಕಾರ ಮತ್ತು ಪ್ರತಿರೋಧ ಎಂಬ ವಿಷಯದ ಕುರಿತು ಸಂವಾದ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡು ಡೈಲಾಗ್ ಸೆಂಟರ್ ಹಾಲ್ನಲ್ಲಿ ಆಯೋಜಿಸಲಾದ ಸಂವಾದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು.
ಲೇಖಕ ಖ್ಯಾತ ವಾಗ್ಮಿ ಪಿ ಸುರೇಂದ್ರನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. പൗരനുണ്ടായതിനു ശേഷം പൗരൻ അവരുടെ നിലനിൽപ്പിന്റെ ഭാഗമായി പൗരന്മാർ ഉണ്ടാക്കിയെടുത്ത വ്യവസ്ഥയിൽ നിങ്ങൾക്ക് പ്രധാനമന്ത്രി, പ്രസിഡന്റ്, കോടതി എന്നൊക്കെ പറയാം എന്ന് മാത്രമേ ഉള്ളൂ. അപ്പൊ ആ ഒരു പൗരബോധം ഉണ്ടാകണം. നമ്മുടെ പ്രജയല്ല പൗരനാണ്. ജനാധിപത്യത്തിൽ എല്ലാ രാത്രിയും പ്രാർത്ഥനാപൂർവം പ്രാർത്ഥനയൊക്കെ കഴിഞ്ഞിട്ട് ഈ ഒരു ബോധം ഉണ്ടാവണം. ഞങ്ങൾ പ്രജകളല്ല, ഞങ്ങൾ പൗരന്മാരാണ്. ഈ രാജ്യം ഉണ്ടാക്കിയത് ഞങ്ങളാണ്. അത് ഞാൻ പറഞ്ഞു. അപ്പൊ അങ്ങനത്തെ ഉള്ള എല്ലാ രാജ്യങ്ങളിലും, നമ്മുടെ നാടുകളിൽ എല്ലാ രാജ്യങ്ങളിലും അതീവ വൈവിധ്യമാർന്ന സാംസ്കാരിക സവിശേഷതകൾ കാണാനായിട്ട് പറ്റും. ನಂತರ ಖ್ಯಾತ ಪತ್ರಕರ್ತ ರವೀಂದ್ರನ್ ರಾವಣೇಶ್ವರ ಮಾತನಾಡಿದರು. ತನಿಮಾ ಅಧ್ಯಕ್ಷ ಅಬುತ್ವಾಯಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಸಾಹಿತ್ಯ ವೇದಿ ಅಧ್ಯಕ್ಷ ಎಎಸ್ ಮೊಹಮ್ಮದ್ ಕುಂಜೆ, ಅಶ್ರಫ್ ಅಲಿ ಚೇರಂಗಾಯಿ ಮುಂತಾದವರು ಮಾತನಾಡಿದರು. ತನಿಮಾ ಕಾರ್ಯದರ್ಶಿ ರೆಹಮಾನ್ ಮುಟ್ಟತೋಡಿ ಸ್ವಾಗತಿಸಿ ಕೆಪಿಎಸ್ ವಿದ್ಯಾನಗರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಸಾಮಾಜಿಕ ನ್ಯಾಯ ಕಚೇರಿ ಆಶ್ರಯದಲ್ಲಿ ಜಿಲ್ಲಾ ಸಾಮಾಜಿಕ ಪೊಲೀಸ್ ವಿಭಾಗ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಶಾಮುಕ್ತ ಭಾರತ ಅಭಿಯಾನದ ಭಾಗವಾಗಿ ಶಿಕ್ಷಕರಿಗೆ ಏಕದಿನ ಕಾರ್ಯಾಗಾರ ಆಯೋಜಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯ್ ಭರತ್ ರೆಡ್ಡಿ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಸಾಮಾಜಿಕ ನ್ಯಾಯ ಕಚೇರಿ ಆಶ್ರಯದಲ್ಲಿ ಜಿಲ್ಲಾ ಸಾಮಾಜಿಕ ಪೊಲೀಸ್ ವಿಭಾಗ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಶಾಮುಕ್ತ ಭಾರತ ಅಭಿಯಾನದ ಭಾಗವಾಗಿ ಶಿಕ್ಷಕರಿಗೆ ಏಕದಿನ ಕಾರ್ಯಾಗಾರ ಆಯೋಜಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯ್ ಭರತ್ ರೆಡ್ಡಿ ಉದ್ಘಾಟಿಸಿ മാതനാടിದರು. നമുക്ക് ഈ ചെറിയ കുട്ടികൾ, പ്രത്യേകിച്ച് ജസ്റ്റ് അഡിക്റ്റ് ആവാൻ തുടങ്ങിയ കുട്ടികൾ നമുക്ക് ക്രിമിനൽസ് പോലെ ട്രീറ്റ് ചെയ്യാൻ പാടില്ല. ഇവർ വിക്ടിംസ് ആണ്. ഇവർ കുറച്ചു സപ്പോസ് പല ആൾക്കാരെ നിങ്ങൾ കണ്ടിട്ടുണ്ട്. ഒരു വർഷം ഉപയോഗിച്ച ആൾക്കാർ, 2 വർഷം ഉപയോഗിച്ച ആൾക്കാർ വളരെ സക്സസ്ഫുൾ ആയിട്ട് ഇവർ കൗൺസിലിംഗ് ആയിട്ട് സൊസൈറ്റിയിലേക്ക് തിരിച്ചു കൊണ്ടുവന്ന എക്സാമ്പിൾസ് കുറേ അധികം കേരളത്തിൽ തന്നെയുണ്ട്. സോ നിങ്ങൾ ഒന്ന് പേടിക്കാതെ ഇൻഫർമേഷൻസ് നിങ്ങളുടെ കയ്യിലുണ്ടെങ്കിൽ ഈ കുട്ടി അറ്റ് റിസ്ക് ആണ്, ഈ കുട്ടി ഉപയോഗിക്കുന്നത് പോലെ നിങ്ങൾക്ക് സംശയമുണ്ട്, ഈ കുട്ടിയുടെ സോഷ്യൽ സർക്കിൾ മോശമാണ്, അങ്ങനെ നിങ്ങൾക്ക് സംശയമുണ്ടെങ്കിൽ ഉറപ്പായിട്ട് ആ സ്കൂൾ പ്രൊട്ടക്ഷൻ ഗ്രൂപ്പിലോ, ആ കൺസേൺ സ്കൂൾ പ്രൊട്ടക്ഷൻ ഗ്രൂപ്പ് ഉള്ള സ്കൂൾസ് ആ സ്കൂൾ പ്രൊട്ടക്ഷൻ ഗ്രൂപ്പിലോ ഓർ ഇല്ലാണെങ്കിൽ കൺസേൺ SHO or additional SP നമ്മുടെ അഡീഷണൽ SP നമ്മുടെ SPH കോർഡിനേറ്ററിനെ അറിയിച്ചാൽ ഞങ്ങൾ മാക്സിമം ശ്രമിക്കുന്നത് ആ കുട്ടികൾ തിരിച്ച് നമ്മുടെ സൊസൈറ്റിയിലേക്ക് കൊണ്ടുവരണം. അതുപോലെ മൊത്തത്തേക്ക് കാസർഗോഡ് അകത്ത് ഡിമാൻഡ് കുറയ്ക്കുക. ഡിമാൻഡ് കുറവായാലും സപ്ലൈ ഓട്ടോമാറ്റിക്കായിട്ട് കുറവാകും. ഇതിൽ വേറെ സംശയമൊന്നുമില്ല. ಜಿಲ್ಲಾ ಸಾಮಾಜಿಕ ನ್ಯಾಯ ಅಧಿಕಾರಿ ಆರ್ಯ ಪಿ ರಾಜ್ಗೆ ಅಧ್ಯಕ್ಷತೆ ವಹಿಸಿದ್ದರು. ಎಎಸ್ಪಿ ಪಿ ಬಾಲಕೃಷ್ಣನ್ ನಾಯರ್, ಡಿವೈಎಸ್ಪಿ ಸುನಿಲ್ ಕುಮಾರ್ ಸಿಕೆ, ವಿದ್ಯಾಭ್ಯಾಸ ಉಪನಿರ್ದೇಶಕ ಮಧುಸೂದನ್ ಟಿವಿ ಉಪಸ್ಥಿತರಿದ್ದರು. ಕ್ಲಿನಿಕಲ್ ಸೈಕಾಲಜಿಸ್ಟ್ ಧೀರಜ್ ದಿಲೀಪ್ಗೆ ರಿಟೈರ್ಡ್ ಎಕ್ಸೈಸ್ ಪ್ರಿವೆಂಟಿವ್ ಆಫೀಸರ್ ರಾಜೀವನ್ ಎಂ ತರಗತಿ ನಡೆಸಿಕೊಟ್ಟರು. ನಂತರ ಮಾದಕ ವ್ಯಸನದ ವಿರುದ್ಧ ಕುರುಕ್ಕು ಎಂಬ ನಾಟಕ ಪ್ರದರ್ಶನ ನಡೆಯಿತು. ಜಿಲ್ಲಾ ಸಾಮಾಜಿಕ ನೀತಿ ಕಚೇರಿಯ ಸೀನಿಯರ್ ಸೂಪ್ರೆಂಟ್ ಅಬ್ದುಲ್ಲಾ ಎಂ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಪಘಾತದ ಭೀತಿ ಸೃಷ್ಟಿಸುತ್ತಿರುವ ಕುಮ್ಡಾಜೆ ಅಂಗನವಾಡಿ ಮುಂಭಾಗದಲ್ಲಿರುವ ಮರವನ್ನು ಕಡಿಯದಿರುವುದನ್ನು ವಿರೋಧಿಸಿ ಪ್ರತಿಭಟನೆ ತೀವ್ರವಾಗಿದೆ. ಮಳೆಗಾಲ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮರವನ್ನು ಕಡಿಯದಿದ್ದಲ್ಲಿ ದೊಡ್ಡ ಅಪಘಾತ ಉಂಟಾಗಬಹುದು ಎಂದು, ಅದಕ್ಕೂ ಮುನ್ನ ತಕ್ಷಣವೇ ಮರವನ್ನು ಕಡಿದು ತೆರವುಗೊಳಿಸಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಆಗ್ರಹ. ಹಲವಾರು ಮಂದಿ ಮಕ್ಕಳು ಆಗಮಿಸುವ ಕುಮ್ಡಾಜೆ ಅಂಗನವಾಡಿಯ ಮುಂಭಾಗದಲ್ಲಾಗಿದೆ ಅಪಾಯದ ಭೀತಿಯನ್ನು ಸೃಷ್ಟಿಸುವ ಮರವಿರುವುದು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಭಾರೀ ಗಾಳಿಯಿಂದಾಗಿ ಕೊಂಬೆಗಳು ಮುರಿದು ಬೀಳುವ ಅಥವಾ ದೊಡ್ಡ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ. ಮರವನ್ನು ಕಡಿಯಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಈ ಹಿಂದೆಯೇ ಸ್ಥಳೀಯರು ಆಂದೋಲನಕ್ಕೆ ಮುಂದೆ ಬಂದಿದ್ದಾರೆ. ನಿರಂತರ ಪ್ರತಿಭಟನೆಗಳ ಹಾಗೂ ದೂರುಗಳ ನಂತರ ಅಧಿಕಾರಿಗಳು ಆಗಮಿಸಿ ಮರ ಅಪಾಯದ ಭೀತಿಯನ್ನು ಸೃಷ್ಟಿಸುತ್ತಿದೆ ಎಂದು ಕ್ರಮ ಕೈಗೊಳ್ಳುವ ಅಗತ್ಯ ಇದೆ ಎಂದು ತೋರಿಸಿ ತಹಶೀಲ್ದಾರ್ಗೆ ವರದಿಯನ್ನು ಸಲ್ಲಿಸಿದ್ದರು. ಇದರ ನಂತರ ತಹಶೀಲ್ದಾರ್ ಗ್ರಾಮಾಧಿಕಾರಿಗೆ ಮರವನ್ನು ಕಡಿದು ತೆರವುಗೊಳಿಸಲು ಲಿಖಿತ ಆದೇಶ ನೀಡಿದ್ದರೂ ಕ್ರಮ ಕೈಗೊಳ್ಳಲು ಗ್ರಾಮಾಧಿಕಾರಿ ಸಿದ್ಧರಿಲ್ಲ ಎಂದು ಸ್ಥಳೀಯ ನಿವಾಸಿಗಳ ದೂರಾಗಿದೆ. തഹസിൽദാർ ഉത്തരവുമായിട്ട് ഇതിൻ്റെ തുടർ നടപടികൾ എന്താണെന്ന് ചോദിച്ച് ഞങ്ങൾ വില്ലേജ് ഓഫീസിൽ ചെന്നപ്പോൾ അവിടെ ഒരു
ജനസേവകര രീതിയിലല്ല വില്ലേജ് ഓഫീസർ ഞങ്ങളോട് പെരുമാറിയത്. നിങ്ങളോട് സംസാരിക്കാൻ താല്പര്യമില്ല എന്നും നിങ്ങളോട് എനിക്ക് സംസാരിക്കേണ്ടതില്ല എന്നും പറഞ്ഞുകൊണ്ട് ഞങ്ങളുടെ മക്കൾ പഠിക്കുന്ന ഈ അംഗനവാടിയെ ഒരു പുച്ഛിച്ച രീതിയിലാണ് ഞങ്ങൾ കണ്ടത് അവിടെ. അതിനുശേഷം അതുമായി ബന്ധപ്പെട്ടിട്ട് ഞങ്ങളെ കള്ളക്കേസ് കൊടുക്കുകയും കഴിഞ്ഞ 2 ദിവസം മുമ്പ് ഒരു ദിവസം സ്റ്റേഷനിൽ ഞങ്ങൾ ചെലവഴിക്കുകയും അവസാനം ഞങ്ങളെ വെറുതെ വിടുകയുമാണ് ഉണ്ടായിരുന്നത്. അംഗനവാടിൻ്റെ പരിസരത്ത് വന്ന ആർക്കും ഇവിടുത്തെ അവസ്ഥകൾ മനസ്സിലാക്കാൻ പറ്റും. എന്തുകൊണ്ടാണ് പിന്നെ ഇതിനൊരു പരിഹാരം കാണാൻ ഇവിടുത്തെ വില്ലേജ് ഓഫീസർക്കോ ഇവിടുത്തെ പഞ്ചായത്ത് അധികാരികൾക്കോ പറ്റുന്നില്ല എന്നുള്ളതാണ് ഞങ്ങളുടെ ആശങ്ക. ഞങ്ങളുടെ കുട്ടികളുടെ ജീവൻ രക്ഷിക്കണം. കുട്ടികൾക്ക് വല്ല ആപത്തും വന്ന് കഴിഞ്ഞതിന് ശേഷം ഇവിടെ വന്ന് എന്തെങ്കിലും പിന്നെ ആശ്വസിപ്പിക്കാമെന്ന് പറഞ്ഞാൽ അത് നടക്കത്തില്ല. അതിന് മുമ്പ്, അപകടം വരുന്നതിന് മുമ്പ് നമുക്ക് നമ്മുടെ കുട്ടികളുടെ ജീവൻ രക്ഷിക്കണം. ഈ അപകടാവസ്ഥയിലുള്ള മരം മുറിച്ച് മാറ്റണം. 5 വയസ്സായുള്ള പിഞ്ചു കുട്ടികളാണ് പഠിക്കുന്നത്. അപ്പോൾ അവർക്ക് ഈ മരം തന്നെ വീഴണമെന്നില്ല. ഒരു ചില്ല് ഒടിഞ്ഞ് വീണാൽ അവർക്കത് താങ്ങാൻ പറ്റുന്നതല്ല. അപ്പോൾ അതുകൊണ്ട് ഇത് എത്രയും പെട്ടെന്ന് മുറിച്ച് മാറ്റണം എന്നുള്ള ആവശ്യമാണ് ഇപ്പോഴും ഉന്നയിക്കാനുള്ളത്. ಮಕ್ಕಳಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಲು ಅಂಗನವಾಡಿಗೆ ಭೀತಿಯನ್ನು ಸೃಷ್ಟಿಸುತ್ತಿರುವ ಮರವನ್ನು ಕಡಿದು ತೆರವುಗೊಳಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಮರಗಳನ್ನು ಕಡಿದು ತೆರವುಗೊಳಿಸಲು ಅಧಿಕಾರಿಗಳು ತೋರಿಸಿರುವ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಕಾಸರಗೋಡು ತಹಶೀಲ್ದಾರ್, ಜಿಲ್ಲಾಧಿಕಾರಿ, ಶಿಕ್ಷಣ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಮರಾಜ ಕ್ಷತ್ರಿಯ ಯಾನೆ ಕೋಟೆಯಾರ್ ಸೇವಾ ಸಂಘ, ಕಾಸರಗೋಡು ಉಪಸಂಘ, ಚಿತ್ತಾರಿ ಇದರ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಚಿತ್ತಾರಿ ಬಾರಿಕಾಡು ಮಲ್ಲಿಕಾರ್ಜುನ ದೇಗುಲದ ಕೈಲಾಸ ನಿಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕ ನರೇಶ್ ಮಲ್ಲಿಗೆಮಾಡು ಮುಖ್ಯ ಅತಿಥಿಯಾಗಿದ್ದರು. ರಾಮರಾಜ ಕ್ಷತ್ರಿಯ ಯಾನೆ ಕೋಟೆಯಾರ್ ಸೇವಾ ಸಂಘ, ಕಾಸರಗೋಡು ಉಪಸಂಘ, ಚಿತ್ತಾರಿ ಇದರ ಸಂಯುಕ್ತ ಆಶ್ರಯದಲ್ಲಿ ಉಪಸಂಘ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಚಿತ್ತಾರಿ ಬಾರಿಕಾಡು ಮಲ್ಲಿಕಾರ್ಜುನ ದೇಗುಲದ ಕೈಲಾಸ ನಿಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕ ನರೇಶ್ ಮಲ್ಲಿಗೆಮಾಡು ಮುಖ್ಯ ಅತಿಥಿಯಾಗಿದ್ದರು. ಪ್ರಸ್ತುತ LKGಯಿಂದ ಪದವಿ ಪೂರ್ವದಲ್ಲಿ ವ್ಯಾಸಂಗ ಮಾಡುತ್ತಿರುವ 50ಕ್ಕೂ ಅಧಿಕ ಸಮಾಜ ಬಾಂಧವ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಲಾಯಿತು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಇತಿಹಾಸ ಮತ್ತು ಪುರಾತತ್ವ ವಿಷಯದಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ಚಿನ್ನದ ಪದಕ ಪಡೆದ ಗಿರೀಶ್ PM ಇವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗಣೇಶ್ ಮಲ್ಲಿಗೆಮಾಡು, ಸುಬ್ರಾಯ ಕಲ್ಲಿಂಗಾಲ್, ಬಾಲಕೃಷ್ಣ ಮಲ್ಲಿಗೆಮಾಡು, ಗೋಪಾಲ ಬಾರಿಕಾಡು, ಹರೀಶ್ ಮಲ್ಲಿಗೆಮಾಡು, ಭವಾನಿ ಕಲ್ಲಿಂಗಾಲ್ ಮುಂತಾದವರು ಉಪಸ್ಥಿತರಿದ್ದರು. ಪವನ್ BK ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು PACS ಸೆಕ್ರೆಟರೀಸ್ ಫೋರಂ ನೇತೃತ್ವದಲ್ಲಿ ಮಾಹಿತಿ ತಂತ್ರಜ್ಞಾನ ನೀತಿ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಆಯೋಜಿಸಲಾಯಿತು. ಸಹಕಾರಿ ಸಂಘದ ಆಡಿಟ್ ನಿರ್ದೇಶಕಿ MS ಶೆರಿನ್ ಉದ್ಘಾಟಿಸಿದರು. ಸಹಕಾರಿ ಸಂಘದ ಗಣಕೀಕರಣಕ್ಕೆ ಸಂಬಂಧಿಸಿ PACS ಸೆಕ್ರೆಟರೀಸ್ ಫೋರಂ ಸಿದ್ಧಪಡಿಸಿದ ರೂಪುರೇಷೆಯ ಅಧ್ಯಯನಕ್ಕಾಗಿ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಆಯೋಜಿಸಲಾಯಿತು. സഹകാരി സംഘದ ഓഡിറ്റ് നിർദ്ദേശകി MS ഷെറിൻ ഉദ്ഘാಟಿಸಿದರು. പല ജില്ലകളിലും കാണുന്നതുപോലെ ഡെപ്പോസിറ്റ് തിരിച്ചു കൊടുക്കാൻ പറ്റാത്ത ഒരു അവസരമോ അല്ലെങ്കിൽ അത്രയും കഷ്ടത്തിലോട്ട് നമ്മുടെ സംഘങ്ങളൊന്നും കാസർഗോഡ് ജില്ലാ സംഘങ്ങളൊന്നും പോയിട്ടില്ല എന്നുള്ളത് അതിൻ്റെ കൂടെ ഒരു ഗുണമാണ്. ആ ഒരു വകുപ്പുമായിട്ട് ചേർന്ന് ആ ഒരു സമരസത്തോടെ തോൽപ്പിക്കാനും ആരും അങ്ങോട്ടും ഇങ്ങോട്ടും പറയുന്ന കാര്യങ്ങൾ മറ്റുള്ളവരുടെ പ്രശ്നങ്ങൾ മനസ്സിലാക്കി അക്സെപ്റ്റ് ചെയ്യാനുമുള്ള ഒരു മനസ്ഥിതിയിലൂടെ പോകുന്നു. ಸಹಕಾರಿ ಸಂಘದ ಜಾಯಿಂಟ್ ರಿಜಿಸ್ಟ್ರಾರ್ K. ಲಸಿತಾ ಅಧ್ಯಕ್ಷತೆ ವಹಿಸಿದ್ದರು. ಮಲಪ್ಪುರಂ ಸಹಾಯಕ ನಿರ್ದೇಶಕ T. ಮುಹಮ್ಮದ್ ಶಹೀರ್ ತರಗತಿ ನಡೆಸಿಕೊಟ್ಟರು. ಕೇರಳ ಬ್ಯಾಂಕ್ ನಿರ್ದೇಶಕ ಸಾಬು ಅಬ್ರಹಾಂ, ಜಂಟಿ ನಿರ್ದೇಶಕ TM ಮ್ಯಾಥ್ಯೂ, V. ಚಂದ್ರನ್, K. ರಾಜಗೋಪಾಲನ್, KV ಮನೋಜ್ ಕುಮಾರ್, K. ಮುಹಮ್ಮದ್ ಸಾಲಿಹ್, J. ಅಶೋಕ್ ಶೆಣೈ, K. ಕುഞ്ഞിಕೃಷ್ಣನ್ ನಾಯರ್, ಜಿನೀಶ್, K. ಗಂಗಾಧರನ್, ರಾಜನ್ ಕುನಿಯೇರಿ, ಸುರೇಶ್ ಪಾಯಂ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಡಾಕ್ಟರ್ ವಾಮನರಾವ್ ಬೇಕಲ್ ಸಾರಥ್ಯದ ಕಾಸರಗೋಡು ಕನ್ನಡ ಭವನದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಉದ್ಘಾಟನೆ ನಡೆಯಿತು. ಈ ವೇದಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಉದ್ಘಾಟಿಸಿದರು. ಕಾಸರಗೋಡು ಕನ್ನಡ ಭವನದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಉದ್ಘಾಟನೆ ವೇದಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಕನ್ನಡ ಭುವನೇಶ್ವರಿ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿ ಉದ್ಘಾಟಿಸಿದರು. ಕನ್ನಡ ಭವನದ ರೂವಾರಿ ಡಾಕ್ಟರ್ ವಾಮನರಾವ್ ಬೇಕಲ್ ಅಧ್ಯಕ್ಷತೆ ವಹಿಸಿದ್ದರು. ಕನ್ನಡ ಭವನ ಪ್ರಕಾಶನದ ರೂವಾರಿ ಸಂಧ್ಯಾರಾಣಿ ಟೀಚರ್,
ಕನ್ನಡ ಭವನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷೆ ರೇಖಾ ಸುದೇಶ್ ರಾವ್, ಕನ್ನಡ ಭವನ ಕಾಸರಗೋಡು ಗೌರವಾಧ್ಯಕ್ಷ ಪ್ರದೀಪ್ ಬೇಕಲ್, ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಕಾರ್ಯಾಧ್ಯಕ್ಷ ಉಮೇಶ್ ರಾವ್ ಕುಂಬಳೆ, ದಕ್ಷಿಣ ಕನ್ನಡ ಜಿಲ್ಲಾ ಗೌರವ ಅಧ್ಯಕ್ಷ ಡಾಕ್ಟರ್ ರವೀಂದ್ರ ಜೆಪ್ಪು, ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಕೋಟೆಕಣಿ, ಕಾರ್ಯದರ್ಶಿ ವಸಂತ್ ಕೆರೆಮನೆ, ಸಹ ಕಾರ್ಯದರ್ಶಿ ಪ್ರದೀಪ್ ನಾಯ್ಕ್ ನಾಗರಕಟ್ಟೆ, ಪ್ರಜ್ವಲ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ನಂತರ ಜಿಲ್ಲಾ ರಾಜ್ಯ ಮಟ್ಟದ ನುರಿತ ಕಲಾವಿದರ ಕೂಡುವಿಕೆಯಿಂದ ಸಾಹಿತ್ಯ ಗಾನನೃತ್ಯ ವೈಭವ ನಡೆಯಿತು. ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ಅವರು ಸಾಹಿತ್ಯ ಪ್ರಸ್ತುತಿಯನ್ನು ನೆರವೇರಿಸಿದರು. ವಿನೋದ್ ಆಚಾರ್ಯ ಪುತ್ತೂರು ಸಮಗ್ರ ನಿರೂಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯ ಅಪ್ರತಿಮ ಕಲಾವಿದರಾದ ವಿನೋದಾಚಾರ್ಯ ಪುತ್ತೂರು, ಸಾಕ್ಷಿ ಗುರುಪುರ, ಸಾನ್ವಿ ಗುರುಪುರ, ಐಶ್ವರ್ಯ ಮಂಗಳೂರು, ನಕ್ಷತ್ರ ಮಂಗಳೂರು, ಸುದೇಶ್ನ ಕಟೀಲು, ಅಭೀಶ್ನ ಕಟೀಲು, ನಿತ್ಯ, ಕೃತಿ, ಸಾಧ್ವಿನಿ ಮುಂತಾದ ಕಲಾವಿದರು ಭಾಗವಹಿಸಿ ತಮ್ಮ ಪ್ರತಿಭಾ ಕೌಶಲ್ಯವನ್ನು ಮೆರೆದರು. ಕಾರ್ಯಕ್ರಮ ಜನಮನ್ನಣೆ ಪಡೆಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಟ್ವಾಳ ಕೊಳ್ತಮಜಲು ಸಮೀಪ ಯುವಕನೋರ್ವನ ಬರ್ಬರ ಹತ್ಯೆ. ಕೊಳ್ತಮಜಲು ನಿವಾಸಿ ಅಬ್ದುಲ್ ರಹೀಂ ಮೃತ ದುರ್ದೈವಿ. ಸಾರ್ವಜನಿಕರು ಸರಕಾರದಿಂದ ತಮ್ಮ ಹಕ್ಕುಗಳಿಗಾಗಿ ಕಾಯುವ ಬದಲು ಅವುಗಳನ್ನು ಕೇಳಿ ಪಡೆಯುವಂತಾಗಬೇಕು. ಸಚಿವ OR ಕೇಳು ಹೇಳಿಕೆ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಲ್ ಕೇರಳ ಡ್ರೈವಿಂಗ್ ಸ್ಕೂಲ್ ವರ್ಕರ್ಸ್ ಯೂನಿಯನ್ CITU ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ RTO ಕಚೇರಿಗೆ ಮಾರ್ಚ್ ಹಾಗೂ ಧರಣಿ. ಮುಂದೂಡಲಾಯಿತು ಚಂದ್ರಗಿರಿ ಮೇಲ್ಪರಂಬ್ ಹಾಗೂ ತಂಬ್ ಮೇಲ್ಪರಂ ಸಂಯುಕ್ತವಾಗಿ ಆಯೋಜಿಸುವ ಪಾದೂರ್ ಟ್ರೋಫಿ ಪಂದ್ಯಾವಳಿ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಂಘಟಕರು. ತನಿಮಾ ಕಲಾ ಸಾಹಿತ್ಯ ವೇದಿ ಕಾಸರಗೋಡು ವತಿಯಿಂದ ಭಾಷಾ ಸಂಸ್ಕಾರಂ ಪ್ರತಿರೋಧಂ ಸಂವಾದ ಕಾರ್ಯಕ್ರಮ ಆಯೋಜನೆ. P. ಸುರೇಂದ್ರನ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.